Hi everyone, welcome back to my channel. SSLC 2025 Mathematics My Goal Target 80 ಬೋರ್ಡ್ ಎಕ್ಸಾಮ್ 10 ಡೇಸ್ ಪ್ಲಾನ್ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ದ ಸೇಮ್ ಡೇ 9 ಚಾಪ್ಟರ್ 11 ಸ್ಟ್ಯಾಟಿಸ್ಟಿಕ್ಸ್ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಪ್ರಾಬಬಿಲಿಟಿ ಲೆಸನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಈ ಲೆಸನಲ್ಲೂ ನಿಮಗೆ ಬರೋದು 4 ಮಾರ್ಕ್ಸ್. ಓಕೆ, ಒಂದು ಲೈಕ್ 1+1 2 ಕೊಡ್ಬೋದು, ಅಥವಾ 2+1+3 ಕೊಡ್ಬೋದು. ಓಕೆ, 1+1+2 ಆಗ್ಬೋದು. ಸೊ ನೋಡ್ಕೊಳ್ಳಿ, ಈ ಲೆಸನಲ್ಲಿ ನಿಮಗೆ 1+1+2 ಆಗ್ಬೋದು, ಆರ್ ನಿಮಗೆ 1+3 ಆಗ್ಬೋದು. ಈ ಫಾರ್ಮ್ಯಾಟಲ್ಲೇ ಕೇಳುವಂಥ ಚಾನ್ಸಸ್ ಇರುತ್ತೆ. ಖಂಡಿತ ಈಸಿ ಇರುತ್ತೆ, ಕ್ವೆಶನ್ಸ್ ಟಫ್ ಇರಲ್ಲ. ಪ್ರಾಬಬಿಲಿಟಿಲಿ ಈಸಿಯಾಗಿ ನೀವು 4 ಔಟ್ ಆಫ್ 4ನ ಸ್ಕೋರ್ ಮಾಡ್ಬೋದು. ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಡಿಸ್ಕಸ್ ಮಾಡ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಕ್ವೆಶನ್ಸ್ ನೋಡ್ತಾ ಬನ್ನಿ. ಈಗ 1 ಮಾರ್ಕ್ ಕ್ವೆಶನ್ಗೆ ಯಾವ ಥರ ಕೇಳ್ಬೋದು, ನೀವು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಬರ್ತೀನಿ. ನೋಡಿ, ಇಫ್ P of A is equal to 0.05 ದೆನ್ ಫೈಂಡ್ P of not A ಅಂತ ಕೇಳಿದೆ. ಸೊ ಈಗ ಆಲ್ರೆಡಿ ನಮಗೆ ಗೊತ್ತು, ದ ರಿಲೇಷನ್ಶಿಪ್ ಬಿಟ್ವೀನ್ P of A ಪ್ಲಸ್ P of not A is equal to 1. ಅಂದರೆ ದ ಪ್ರಾಬಬಿಲಿಟಿ ಆಫ್ ಈವೆಂಟ್, ಪ್ರಾಬಬಿಲಿಟಿ ಆಫ್ ನಾಟ್ ಈವೆಂಟ್, ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಸಮ್ ಎಷ್ಟು ಬರಬೇಕು? 1. ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ 1. ನೆನಪಲ್ಲಿರಲಿ, ಯಾವುದೇ ಪ್ರಾಬಬಿಲಿಟಿ ಆಗಿದ್ರಿ ಶ್ಯೂರ್ ಇವೆಂಟ್ಗೆ 1 ಅಂತ ತೊಗೊಳ್ತೀವಿ, ಇಂಪಾಸಿಬಲ್ ಇವೆಂಟ್ಗೆ 0 ಅಂತ ತೊಗೊಳ್ತೀವಿ. ಆದರೆ ಅದಷ್ಟು ಸಮ್ ತಗೊಂಡಾಗ ಇಟ್ ಶುಡ್ ನಾಟ್ ರೀಚ್ ಮೋರ್ ದೆನ್ 1. ಓಕೆ, ಸೊ ಹಾಗಾದರೆ ಇಲ್ಲಿ ನೋಡ್ತಾ ಬನ್ನಿ, P of A 0.05 ಆದರೆ ದೆನ್ P of not A ಎಷ್ಟಾಗುತ್ತೆ? 0.95 ಅಂತೇಳಿ ಬರಿಬೇಕಾಗತ್ತೆ. ಇದು 0.05 ಆದರೆ ಇದು 0.95. ಓಕೆ, ಎರಡನ್ನು ಆ್ಯಡ್ ಮಾಡಿದ್ರೆ ವಿ ಹ್ಯಾವ್ ಟು ಗೆಟ್ ಇಟ್ ಆಸ್ 0. ಎರಡು ಆ್ಯಡ್ ಮಾಡಿದ್ರೆ 1 ಬರಬೇಕು ನಮಗೆ. ಓಕೆ, ನೆಕ್ಸ್ಟ್ ನೋಡಿ, ಇಫ್ P of A is equal to 2/3 ದೆನ್ P of not A is, ಅಂದರೆ ಜಸ್ಟ್ ನೋಡಿ 1ನಲ್ಲಿ ಸಬ್ಟ್ರಾಕ್ಟ್ ಮಾಡೋದು ಅಷ್ಟೇ. ಇಲ್ಲೂ ಅಷ್ಟೇ 1 - 0.05 ಅಂತ ತೊಗೊಳ್ತೀವಿ. ಇಲ್ಲೂ ಅಷ್ಟೇ ವಿ ಹ್ಯಾವ್ ಟು ಕನ್ಸಿಡರ್ ದಿ ಫ್ರ್ಯಾಕ್ಷನಲ್ಲಿ ನಾವೇನು ಮಾಡಬೇಕಾಗತ್ತೆ? ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ 0.05 ಅಂತ ನಾವು ಕನ್ಸಿಡರ್ ಮಾಡಿದ್ರೆ 0.95. ಓಕೆ, ನೆಕ್ಸ್ಟ್ ಇದರಲ್ಲಿ ನಾವು ಬರೋದಾದರೆ ಸೊ 1 - 2/3 ತೊಗೊಳ್ಬೇಕಾಗತ್ತೆ. 1 - 2/3 1 - 2/3 ಅಂತಂದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1/3. ಓಕೆ, 1ನಲ್ಲಿ ನಾವು 2/3 ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಹ್ಯಾವ್ ಟು ಗೆಟ್ 1/3. ಓಕೆ, ಇಲ್ಲೇ ನೋಡಿ 3 1s are 3, 3 - 2 1, 1/3. ಥರ್ಡ್ ಕ್ವೆಶನ್ ನೋಡಿ, ಫಾರ್ ಅನ್ ಈವೆಂಟ್ E, P of A is 0.75 ದೆನ್ P of not E. ದ ಸೇಮ್ ಥಿಂಗ್, 1 - 0.75 ಅಂದರೆ 0.25. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಫ್ ಅ ಫೇರ್ ಡೈ ಇಸ್ ರೋಲ್ಡ್ ಟ್ವೈಸ್, ಎ ಫೇರ್ ಡೈ ಈಸ್ ರೋಲ್ಡ್ ಟ್ವೈಸ್ ದೆನ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ ಈಸ್ ಅಂತ ಕೇಳ್ತಾರೆ. ಸೊ ಡೈಸ್ ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಈಗ ನೋಡಿರ್ತೀರಾ, ಸೊ ಡಾಟೆಡ್ 1 to 6 ಇರುತ್ತೆ. ಸೊ ಈ ಥರ 2 ಇರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 3 ಹೀಗಿರುತ್ತೆ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 4 ಆ್ಯಂಡ್ 5. ಲಾಸ್ಟ್ ಒನ್ ಇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 6. ಕ್ಲಿಯರಾ? ಈಗ ಇದನ್ನು ನಾವು ರೋಲ್ ಮಾಡಿದ್ರೆ ಎಷ್ಟು ಟೋಟಲ್? ಈಗ ಬರೀ ನಾವು ಒಂದನ್ನೇ ರೋಲ್ ಮಾಡಿದ್ರೆ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ಒನ್ ಡೈನ ನಾವು ರೋಲ್ ಮಾಡಿದ್ರೆ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 6 ಔಟ್ಕಮ್ಸ್. ಇಲ್ಲ 1 ಬಿಡ್ಬೋದು, 2 ಬಿಡ್ಬೋದು, 3 ಬಿಡ್ಬೋದು, 4 5 6. ಬಟ್ 2 ಟೈಮ್ಸ್ ಅಲ್ಲಿ ಟ್ವೈಸ್ ಅಂತ ಹೇಳ್ತಿದ್ದಾರೆ. 2 ಟೈಮ್ಸ್ ಅಂದಾಗ ದ ಟೋಟಲ್ ಪಾಸಿಬಲ್ ಔಟ್ಕಮ್ ಇಸ್ 36. ಹೇಗೆ ಅಂತಂದರೆ ನೋಡಿ, ಫಸ್ಟ್ ಟೈಮ್ 1 1 ಬಿಡ್ಬೋದು, ಇಲ್ಲ 1 2, ಸೊ 1 3, 1 4, 1 5, 1 6. ಅದೇ ಥರ ನಮಗೆ 2 1, ಇದೇ ಥರ 6 1ವರೆಗೂ ನೋಡಿ. ಈ ಥರ ಕಂಪ್ಲೀಟ್ ನಾವು ಇಷ್ಟು ನಾವು ತೊಗೊಂಡಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಟೋಟಲ್ ಪಾಸಿಬಲ್ ಔಟ್ಕಮ್ ಇಸ್ 36. ನೆನಪಲ್ಲಿರಲಿ. ನೆಕ್ಸ್ಟ್ ನೋಡಿ, ದ ಪ್ರಾಬಬಿಲಿಟಿ ಆಫ್ ಅ ಶ್ಯೂರ್ ಇವೆಂಟ್ ಇಸ್ 1. ನೋಡಿ, ಯಾವಾಗಲೂ ನೆನಪಲ್ಲಿರಲಿ ನಿಮಗೆ, ಅದು ಇಫ್ ಇಟ್ ಈಸ್ 100% ಎಕ್ಸಿಸ್ಟಿಂಗ್ ಅಂದರೆ ಶ್ಯೂರ್ ಇವೆಂಟ್ ಆದರೆ, ಸೊ ಇಟ್ಸ್ ಆಲ್ವೇಸ್ ದ ಪ್ರಾಬಬಿಲಿಟಿ ಇಸ್ 1. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಈವೆಂಟ್? 0. ಇಂಪಾಸಿಬಲ್ ಆದರೆ 0 ಆಗಿರುತ್ತೆ. ಸೊ ಶ್ಯೂರ್ ಇವೆಂಟ್ ಆದರೆ 1 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, 7th ಒನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ದಿ ಪ್ರಾಬಬಿಲಿಟಿ ಆಫ್ ಈವೆಂಟ್? ಯಾವುದು ಪ್ರಾಬಬಿಲಿಟಿ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ನಮಗೆ ನೆಗೆಟಿವ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬಿ, ಆಪ್ಷನ್ ಬಿ. ಅಥವಾ ಕೆಲವೊಂದು ಸರಿ 1.5 ಇರುತ್ತೆ. ಈಗ ಮೈನಸ್ ಇರಲ್ಲಪ್ಪ, 1.5 ಅಂತಿರುತ್ತೆ. ಮೋರ್ ದೆನ್ 1 ಆಗೋಕ್ಕೂ ಚಾನ್ಸ್ ಇಲ್ಲ. ನೆನಪಲ್ಲಿರಲಿ, ಫ್ರ್ಯಾಕ್ಷನ್ ಆಗಿದ್ದರೆ ನೋಡಿ, ಇದು ಫ್ರ್ಯಾಕ್ಷನ್ ಆಗಿದ್ದರೆ ಫ್ರ್ಯಾಕ್ಷನ್ ಡಿವೈಡ್ ಮಾಡಿದ್ರು ಈಗ 3/2 ಆಗಲ್ಲ. ಯಾಕೆಂದರೆ 3/2 ನಾನು ತೊಗೊಂಡು ಡೆಸಿಮಲಲ್ಲಿ ತೊಗೊಂಡ್ರೆ 1.5 ಇದು ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ
ಇಲ್ಲಿ ಮೋರ್ ದೆನ್ 1 ಆಗಿರಬಾರ್ದು, ನೆಗೆಟಿವ್ ಆಗಿರಬಾರ್ದು. ಓಕೆ, ಸೊ ಹಾಗಾದರೆ ನಮ್ಗೆ ಇಲ್ಲಿ ನೋಡಿ 2/3 ಆಗುತ್ತೆ, 15% ಆಗುತ್ತೆ, 0.7 ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಆ್ಯಂಡ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ದ ಅಕರೆನ್ಸ್ ಆಫ್ ಅನ್ ಈವೆಂಟ್ ಪ್ರಿವೆಂಟ್ಸ್ ಅನ್ occurrence of an event if it is a complementary event, a certain event, a not mutually exclusive event ಅಥವಾ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಕೇಳ್ತಾ ಇರೋದು ಇಫ್ ದ ಅಕರೆನ್ಸ್ ಆಫ್ ಒನ್ ಈವೆಂಟ್ ಪ್ರಿವೆಂಟ್ಸ್ ದಿ ಅಕರೆನ್ಸ್ ಆಫ್ ಅದರ್ ಈವೆಂಟ್ ಅಂತ ಕೇಳ್ತಾ ಇರೋದು. ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಕ್ವೆಶನ್. ಇನ್ ಅನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಫ್ ದಿ ಅಕರೆನ್ಸ್ ಆಫ್ ಅನ್ ಒನ್ ಈವೆಂಟ್ ಪ್ರಿವೆಂಟ್ಸ್ ದಿ ಅಕರೆನ್ಸ್ ಆಫ್ ಅದರ್ ಈವೆಂಟ್. ಓಕೆ, ಎಸ್, ಜಸ್ಟ್ ಅಬ್ಸರ್ವ್ ದಿಸ್. ಇದನ್ನು ನಾವು ಮ್ಯೂಚುಲಿ ನೋಡಿ, ಒಂದನ್ನು ಏನು ಮಾಡ್ತಿದೆ, ಇಫ್ ದ ಅಕರೆನ್ಸ್ ಆಫ್ ಒನ್ ಈವೆಂಟ್ ಪ್ರಿವೆಂಟ್ಸ್ ದಿ ಅಕರೆನ್ಸ್ ಆಫ್ ಅದರ್ ಈವೆಂಟ್. ಇಲ್ಲೇನಾಗ್ತಿದೆ, ಸೊ ವಿ ಕಾಲ್ ಇಟ್ ಆಸ್ ಅಸೋಸಿಯೇಟೆಡ್ ವಿತ್ ಇದನ್ನು ರ್ಯಾಂಡಮ್ ಅಂತ ಕರಿತೀವಿ, ರ್ಯಾಂಡಮ್ ಈವೆಂಟ್ ಅಂತ. ಸೊ ಇದನ್ನು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅಂತ ಕರಿತೀವಿ. ಓಕೆ, ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್, ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್. ಮೋಸ್ಟು ಇದು ಜಸ್ಟ್ ಯಾವುದೋ ಒಂದು ಸೈಡಲ್ಲಿ ಮಾತ್ರ, ಇದು ಜಸ್ಟ್ ಡು ಯು ನೋ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಷ್ಟೇ. ಸೊ ನೋ ನೀಡ್ ಟು ವರಿ ದಿಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಇಫ್ ಪಿ ಆಫ್ ಎ ಇಸ್ 80% ದೆನ್ ಶೋ ದಟ್ ಪಿ ಆಫ್ ನಾಟ್ ಎ ಇಸ್ ಈಕ್ವಲ್ ಟು 1/5 ಅಂತ ಕೇಳ್ತಿದ್ದಾರೆ. ಇಫ್ ಪಿ ಆಫ್ ಎ ಇಸ್ 80% ದೆನ್ ಶೋ ದಟ್ ಪಿ ಆಫ್ ನಾಟ್ ಎ ಇಸ್ 1/5. ಈಗ ಪರ್ಸೆಂಟೇಜ್ ವೈಸ್ ಹೋಗೋದಾದರೆ, ಈಗ ನೋಡಿ, ಪಿ ಆಫ್ ಎ ಎಷ್ಟಿದೆ, 80%. ಪಿ ಆಫ್ ನಾಟ್ ಎ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಸೊ ಪಿ ಆಫ್ ನಾಟ್ ಎ ಅಂತಂದರೆ ಏನಾಯಿತು, 20% ಆಗುತ್ತೆ. ಸೊ 20%ನ ನೀವು ಫ್ರ್ಯಾಕ್ಷನ್ಸಲ್ಲಿ ಹೆಂಗೆ ಬರಿತೀರಾ, 20/100. ಇಲ್ಲೇ ನೋಡಿ, 2 1s 2 5s 1/5 ಅಂತಲ್ಲ. ಇದು 1 ಮಾರ್ಕ್ ಕ್ವೆಶನ್ ನೋಡಿ. ಪಿ ಆಫ್ ಎ 80 ಆದರೆ ಪಿ ಆಫ್ ನಾಟ್ ಎ 20%, ಅದನ್ನು ನಾವು ಫ್ರ್ಯಾಕ್ಷನಲ್ಲಿ ಹೇಗೆ ಬರಿತೀವಿ, 20/100 ವಿಚ್ ಇಸ್ 1/5. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದೆಲ್ಲ 1 ಮಾರ್ಕಿಗೆ ಕೇಳೋವಂಥದ್ದು. ಇನ್ನು 2 ಅಥವಾ 3 ಮಾರ್ಕ್ಸ್ ಕ್ವೆಶನ್ ಕೊಟ್ಟರೆ ನೋಡಿ, ಈ ಥರ ಕ್ವೆಶನ್ಸ್ ಒಂದಷ್ಟು ತೊಗೊಂಡಿದ್ದೀನಿ. ಎ ಕ್ಯೂಬಿಕಲ್ ಡೈ ನಂಬರ್ಡ್ ಫ್ರಮ್ 1 to 6 ರೋಲ್ಡ್ ಟ್ವೈಸ್. ಫೈಂಡ್ ದಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಅ ಸಮ್ ಆಫ್ ನಂಬರ್ಸ್ ಆನ್ ಇಟ್ಸ್ ಫೇಸಸ್ 10 ಅಂತ ಕೇಳ್ತಿದ್ದಾರೆ. ಈಗ ಆಲ್ರೆಡಿ ನಾನು ಹೇಳಿದೆ, 2 times ಡೈನ ರೋಲ್ ಮಾಡಿದ್ರೆ ಟೋಟಲ್ ಪಾಸಿಬಲ್ ಔಟ್ಕಮ್ ನೋಡಿ, ಟೋಟಲ್ ಪಾಸಿಬಲ್ ಔಟ್ಕಮ್ ಅಂತ ನಾನು ಕನ್ಸಿಡರ್ ಮಾಡೋದಾದರೆ ಇಟ್ ಇಸ್ 36 ವಿಚ್ ಇಸ್ ಎನ್ ಆಫ್ ಎಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಏನು ಕೇಳಿದ್ದಾರೆ, ಸಮ್ ಆಫ್ ನಂಬರ್ಸ್ ಆನ್ ಇಟ್ಸ್ ಫೇಸ್ ಇಸ್ 10 ಅಂತ ಕೇಳ್ತಿದ್ದಾರೆ. ಸಮ್ ಆಫ್ ನಂಬರ್ ಆನ್ ಇಟ್ಸ್ ಫೇಸ್ ಅಂತ ಕೇಳಿದ್ರೆ ಯಾವ್ಯಾವ ನಂಬರು ನಿಮಗೆ 10 ಬರುತ್ತೆ, ಯಾವೆರಡು ನಂಬರ್ನ ಆ್ಯಡ್ ಮಾಡಿದ್ರೆ ಡೈಸಲ್ಲಿ 10 ಬರುತ್ತೆ ಅಂತ ಕೇಳ್ತಿರೋದು. ಸೊ ಸಮ್ ಇಸ್ ಈಕ್ವಲ್ ಟು 10 ಅಂತ ಕೇಳ್ತಿದ್ದಾರೆ, ಸಮ್ ಇಸ್ ಈಕ್ವಲ್ ಟು 10. ಹಾಗಾದರೆ ಯಾವ್ಯಾವ್ದು ನಿಮಗೆ ಇಲ್ಲಿ ಬರುತ್ತೆ ಅಂತಂದರೆ, ಲೆಟ್ ಅಸ್ ಟೇಕ್ ದಿಸ್. ಸೊ 1 ವಿಲ್ ಬಿ ಲೈಕ್ 4, 6, ಕರೆಕ್ಟಾ? ಒಂದು ಕಡೆ 4, ಇನ್ನೊಂದು ಕಡೆ 6. ಓಕೆ, ಒಂದು ಕಡೆ 4 ಆಗಿರುತ್ತೆ, ಇನ್ನೊಂದು ಕಡೆ 6 ಆಗಿರುತ್ತೆ. ಎಸ್, ನೆಕ್ಸ್ಟು ಅದೇ ಉಲ್ಟಾ 6, 4. ನೆಕ್ಸ್ಟ್ ಬರೋದಾದರೆ 5, 5 ಇಷ್ಟೇ ಬರೋಕ್ಕಾಗೋದು. ನೋಡಿ, ಇನ್ನೊಂದು ರಿಪೀಟ್ ಮಾಡ್ತಾ ಇದ್ದೀನಿ, ಕೆಲವ್ರಿಗೆಲ್ಲ ಡೌಟ್ ಇರುತ್ತೆ. ಒಂದು ಡೈಸ್ನ 2 ಟೈಮ್ಸ್ನ ನಾವು ರೋಲ್ ಮಾಡಿದ್ರೆ ನಿಮಗೆ ಟೋಟಲ್ ಪಾಸಿಬಲ್ ಔಟ್ಕಮ್ ಎಷ್ಟು ಬರುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 36. ಓಕೆ, ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಮ್, ಈಗ ನೋಡಿ ಫಾರ್ ಎಕ್ಸಾಂಪಲ್ 1, 1 ಅಂತ ತೊಗೊಳ್ತೀನಿ, 1, 2, 1, 3, 1, 4, 1, 5, 1, 6. ಇದು 1, 1 ಕಾಂಬಿನೇಷನ್. ನೆಕ್ಸ್ಟ್ ನೋಡಿ 2, 1, 2, 2, 2, 3, 2, 4. ಏನಿದು ಅಂದರೆ ಒಂದು ಕಡೆ 2 ಬಿದ್ದರೆ ಇನ್ನೊಂದು ಕಡೆ 4 ಬಿಡುತ್ತೆ ಅಂತ. 2, 5, 2, 6. ಇದೇ ಥರ ನಮಗೆ 6ವರೆಗೂ ಬರುತ್ತೆ. ಅದರಲ್ಲಿ ನಮಗೆ ಸಿಗುವಂಥದ್ದು ಏನಪ್ಪ ಅಂತಂದರೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 3 ಆಪ್ಷನ್ಸ್ ನಮಗೆ ಸಿಗುತ್ತೆ. ಓಕೆ, ಯಾವ್ಯಾವುದು 4, 6 ಸಿಗುತ್ತೆ. ಓಕೆ, 4, 6, 6, 4, 5, 5. ಟೋಟಲ್ ಎಷ್ಟಾಯಿತು ನಮಗೆ, 3 ಆಯಿತು, ವಿಚ್ ಇಸ್ ಎನ್ ಆಫ್ ಇ. ಸೊ ಪ್ರಾಬಬಿಲಿಟಿ ಆಫ್ ನಿ ಈವೆಂಟ್ ಫಾರ್ಮುಲಾ ಏನು, ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಓಕೆ, ಇದ್ರ ಪ್ರಕಾರ ಹೋಗೋದಾದರೆ ನಮಗಿಲ್ಲಿ ಎಷ್ಟು ಬಂದಿದೆ, ಎನ್ ಆಫ್ ಇ 3 ಬಂದಿದೆ, ಇದು 36 ಬಂದಿದೆ. ಸೊ ನಮಗೆ 12. ಸೊ ಇಟ್ ಇಸ್ 1/12 ಬರುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ನಿ ಈವೆಂಟ್ ಏನು ಬರುತ್ತೆ ನಮಗೆ, 1/12 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ, ನೋಡ್ತಾ ಬನ್ನಿ. ಎಸ್, ಏನು ಕೊಟ್ಟಿದ್ದಾರೆ, ಫೇಸಸ್ ಆಫ್ ಕ್ಯೂಬಿಕಲ್ ಡೈ 1 to 6 rolled once.
ಫೈಂಡ್ ದಿ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಆನ್ ದ ಟಾಪ್ ಆಫ್ ದ ಫೇಸೀಸ್ ಅಂತ ಕೇಳ್ತಿದ್ದಾರೆ. ಓಕೆ, ನೋಡ್ತಾ ಬನ್ನಿ. ಎಸ್, ಫಸ್ಟ್ ಏನು, ಟೋಟಲ್ ಪಾಸಿಬಲ್ ಔಟ್ಕಮ್ ನೋಡೋಣ ನಾವು. ಟೋಟಲ್ ಪಾಸಿಬಲ್ ಔಟ್ಕಮ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಟೋಟಲ್ ಪಾಸಿಬಲ್ ಔಟ್ಕಮ್ ತೊಗೊಳ್ಳೋದಾದರೆ ನಿಮಗೆ 6 ಸಿಗೋದು. 1 ಬಿಡ್ಬೋದು, 2 ಬಿಡ್ಬೋದು, 3 ಬಿಡ್ಬೋದು, 4, 5, 6 ಒನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎನ್ ಆಫ್ ಎಸ್ ವಿಲ್ ಬಿ 6. ಈಗ ಇದರಲ್ಲಿ ಆಡ್ ನಂಬರ್ಸ್ ಎಷ್ಟು ಸರಿ ಬಿಡ್ಬೋದು? 1, 3, 5, 3ನೇ ಇರೋದು. ಸೊ ವಿಚ್ ಇಸ್ ಎನ್ ಆಫ್ ಈಸ್ ಈಕ್ವಲ್ ಟು 3. ಸೊ ನಾವಿಲ್ಲಿ ಪ್ರಾಬಬಿಲಿಟಿ ಆಫ್ ನೀವ್ ಆ್ಯಂಡ್ ಫೈಂಡ್ ಔಟ್ ಮಾಡಿದ್ರೆ 3/6 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1/2. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಸ್, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಬರೋಣ. ಎಸ್, ನೋಡಿ, ಎ ಬಾಕ್ಸ್ ಕಂಟೆನ್ 90 ಡಿಸ್ಕ್ which are numbered from 1 to 90. If one disk is drawn at random from the box, find the probability that it bears perfect square number ಅಂತ ಕೇಳ್ತಿದ್ದಾರೆ. ಈಗ ಟೋಟಲ್ ಪಾಸಿಬಲ್ ಔಟ್ಕಮ್ ಬರೋಣ. ಈಗ ಟೋಟಲ್ ಪಾಸಿಬಲ್ ಔಟ್ಕಮ್ಸ್, ಈಗ ಬಾಕ್ಸಲ್ಲಿ ನಂಬರ್ ಇದೆಯಂತೆ 1, 2, 3 ಅಪ್ ಟು ಎಲ್ಲಿವರೆಗೂ 90. ಸೊ ಟೋಟಲ್ ಪಾಸಿಬಲ್ ಔಟ್ಕಮು 90ನೇ, ವಿಚ್ ಇಸ್ ಎನ್ ಆಫ್ ಎಸ್. ಈಗ ಪರ್ಟಿಕ್ಯುಲರ್ ಆಗಿ ಸ್ಕ್ವೇರ್ ನಂಬರ್ ಅಂತ ಕೇಳ್ತಿದ್ದಾರೆ. ಸೊ ಸ್ಕ್ವೇರ್ ನಂಬರ್ ಅಂದರೆ ಯಾವ್ಯಾವುದಾಗುತ್ತೆ? ಕೆಲವರು 1 ಬಿಟ್ಬಿಡ್ತಾರೆ. ಡೈರೆಕ್ಟಾಗಿ 1, 4, ಇಲ್ಲೇ ನೋಡಿ 9, 16, 25, 36, 49, ನೆಕ್ಸ್ಟ್ 64, 81 ನೋಡಿ, ಇಷ್ಟೇ ಬರೋದು ನಿಮಗೆ. ಸೊ 1, 4, 9, 16, 25, 36, 49, 64, 81. ಓಕೆ, ಇನ್ನು ಜಾಸ್ತಿ ನೆಕ್ಸ್ಟು 100 ನಮಗೆ ಬರಲ್ಲ. ಹಾಗಾದ್ರೆ ಎಷ್ಟಾಯಿತು? 1, 2, 3, 3, 3, 6, 9 ಆಯಿತು, ವಿಚ್ ಇಸ್ ಎನ್ ಆಫ್ ಇ. ಈಗ ಅವ್ರು ಕೇಳ್ತಾ ಇರೋದೇನು? ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಫಾರ್ಮುಲಾ ಬರೀಬೇಕು. ದಟ್ ಈಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್, ವಿಚ್ ಇಸ್ ಈಕ್ವಲ್ ಟು 9/90, ವಿಚ್ ಇಸ್ ಈಕ್ವಲ್ ಟು 1/10. ತುಂಬ ಸಿಂಪಲ್ ಆಗಿರುತ್ತೆ, ಕ್ವೆಶನ್ ಅರ್ಥ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ನೋಡಿ, 2 unbiased dice which faces from 1 to 6 rolled once. Find the probability of getting sum equal to 7 on their top faces ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಎರಡೂ ಒಂದೇ. ನೋಡಿ, ಒಂದೇ ಡೈನ 2 ಟೈಮ್ಸ್ ರೋಲ್ ಮಾಡಿದ್ರು ಒಂದೇ, 2 ಡೈಸ್ನ 1 ಟೈಮ್ ರೋಲ್ ಮಾಡೋದು ಒಂದೇ. ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ ನಿಮ್ಗೆ 36 ಬರೋದು. ಇಲ್ಲೂ ಅಷ್ಟೇ ಎನ್ ಆಫ್ ಎಸ್ ನಾನು ಶಾರ್ಟಾಗಿ ಬರೀತೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಸೆಂಟೆನ್ಸಲ್ಲಿ ಎಕ್ಸಾಮಲ್ಲಿ ಬರೀರಿ. ಸೊ ಎನ್ ಆಫ್ ಎಸ್ ನಾನು ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ 36. ಆಗಲೇ ಹೇಳಿದ್ವಲ್ಲ, 1, 1, 1, 2, 1, 3, 1, 4, 1, 5, 1, 6, ಅದೇ ಥರ 2, 1, 2, 2, 2, 3 ಈ ಥರ ಬರ್ಕೊಂಡು ಹೋದರೆ ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ ಎಷ್ಟು ಬರುತ್ತೆ? 36. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಸಮ್ ಎಷ್ಟು ಕೇಳ್ತಾ ಇದ್ದಾರೆ? 7 ಕೇಳ್ತಿದ್ದಾರೆ. ಸೊ 7 ಯಾವ್ಯಾವ ಟೈಮಲ್ಲಿ ಬರುತ್ತೆ ಅಂತ ನಾವು ನೋಡ್ತಾ ಬರೋಣ. ಓಕೆ, ಸಮ್ 7 ನಮಗೆ ನೋಡ್ತಾ ಬರೋದಾದರೆ, ಸೊ ಲೆಟ್ ಅಸ್ ಲುಕ್ ಅಟ್ ದ 7. ಫಸ್ಟು ನಿಮಗೆ ಬರೋವಂಥದ್ದು 1, 6. ಹೌದಾ? ಅದ್ರ ಉಲ್ಟಾ ಮಾಡಿದ್ರೆ 6, 1, 1, 6, 6, 1 ಆಗುತ್ತೆ. ಸೊ ಟೋಟಲ್ 7 ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರಬೇಕು? 7 ಬರಬೇಕು. ನೆಕ್ಸ್ಟ್ ನೋಡೋದಾದರೆ 2, 5 ಆಗುತ್ತೆ 2 ಅಲ್ಲಿ. ಅದೇ ಥರ 5, 2 ಆಗುತ್ತೆ. ಕ್ಲಿಯರ್ ಆಯಿತಾ? ಸೊ ಇನ್ನು ಉಳ್ಕೊಳ್ಳೋದು 3, 4, 4, 3. ಇದಿಷ್ಟೇ ನೋಡಿ. 1 + 6, 7, 6 + 1, 7, 2 + 5, 7, 5 + 2, 7, 3 + 4, 7, 4 + 3, 7. ಸೊ ಟೋಟಲ್ ಎಷ್ಟು ಬಂತು ನಿಮಗೆ? ಇಲ್ಲಿ ಎನ್ ಆಫ್ ಇ ಎಷ್ಟು ಬಂತು ನಿಮಗೆ? 6 ಬಂತು. ಸೊ ಆವಾಗ ಪ್ರಾಬಬಿಲಿಟಿ ಆಫ್ ನಿ ಇವೆಂಟ್ ನಾವು ನೋಡೋದಾದರೆ 6/36, ವಿಚ್ ಇಸ್ ಈಕ್ವಲ್ ಟು 1/6 ಆಯಿತು. ಕ್ಲಿಯರ್? ಎಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎ ಡೈಸ್ ನಂಬರ್ಡ್ ಫ್ರಮ್ 1 to 6 ಆನ್ ಇಟ್ಸ್ ಫೇಸ್ ಇಸ್ ರೋಲ್ಡ್ ಒನ್ಸ್. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಐದರ್ ಅನ್ ಈವನ್ ನಂಬರ್ ಆರ್ ಮಲ್ಟಿಪಲ್ ಆಫ್ 3 ಆನ್ ಇಟ್ಸ್ ಟಾಪ್ ಫೇಸ್ ಅಂತ ಕೇಳ್ತಿದ್ದಾರೆ. ಅದಾದರೂ ಆಗಿರ್ಬೋದು, ಇದಾದರೂ ಆಗಿರ್ಬೋದು ಅಂತ. ಈಗ ಅಗೇನ್ ನೋಡಿ, ನಂಬರ್ ಡೈಸ್ ಅಂತ ಬಂದಾಗ ಅಗೇನ್ 1 ಟೈಮ್ 2, 3, 4, 5, 6. ಸೊ ದಟ್ ಈಸ್ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 6. ಈಗ ಇಲ್ಲಿ ನೋಡಿ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಐದರ್ ಎನ್ ಈವನ್ ನಂಬರ್ ಆರ್ ಮಲ್ಟಿಪಲ್ ಆಫ್ 3. ಇಲ್ಲ ಅದಾಗಿರಬೇಕು, ಇಲ್ಲ ಎರಡು, ಇಲ್ಲ ಅದು ಈವನ್ ನಂಬರ್ ಆಗಿರಬೇಕು, ಇಲ್ಲ ಮಲ್ಟಿಪಲ್ ಆಫ್ 3 ಆಗಿರಬೇಕು. ಈಗ ಇದರಲ್ಲಿ ನೋಡಿ, ಈವನ್ ನಂಬರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಯಾವ್ಯಾವುದಾಗುತ್ತೆ? 2, 4, 6. ಅದರಲ್ಲಿ ಮಲ್ಟಿಪಲ್ ಆಫ್ 3 ಅಂತ ನಾನು ತೊಗೊಂಡ್ರೆ ಓನ್ಲಿ ಇಟ್ ಇಸ್ 6 ಮಾತ್ರ ಆಗೋದು. ಅದಾಗಬೇಕು. ಇಲ್ಲ ಐದರ್ ಎನ್ ಈವನ್ ನಂಬರ್ ಆರ್ ಮಲ್ಟಿಪಲ್ ಆಫ್ 3 ಅಂತಂದರೆ ಓನ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ 6 ಅಂದಾಗ
ಸೊ ಎನ್ ಆಫ್ ಇ ನಾವೇನು ಮಾಡ್ತೀವಿ ಓನ್ಲಿ ಇಟ್ ಇಸ್ 6. ಸೊ ಇಲ್ಲಿ ಪ್ರಾಬಬಿಲಿಟಿ ಆಫ್ ಈವೆಂಟ್ ಏನಾಗುತ್ತೆ, ಸಾರಿ 1 ಒಂದೇ ಸಿಗೋದು. ಸೊ ಇಟ್ ಇಸ್ 1/6. ಕ್ಲಿಯರ್? ಎಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ನೋಡಿ. A bag contains 3 red balls, 5 white balls, 8 blue balls. One ball is taken out of the bag at random. Find the probability that the ball taken out is a red ball, not a white ball. So total possible outcome. ಇಲ್ಲಿ ನಾವು ಎನ್ ಆಫ್ ಎಸ್ ನೋಡೋದಾದರೆ, ಸೊ ಹೌ ಮೆನಿ ರೆಡ್ 3 ಇದೆ, 5 ವೈಟ್ ಇದೆ, 8 ಬ್ಲೂ ಇದೆ. ಸೊ ಇಫ್ ಐ ಆ್ಯಡ್ ದಿಸ್ ಟೋಟಲ್ ವಿ ಆರ್ ಗೋಯಿಂಗ್ ಟು ಗೆಟ್ 16. ಓಕೆ, ಸೊ 16 ಔಟ್ಕಮ್ಸ್ ಬರುತ್ತೆ ಟೋಟಲ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಿದ್ದಾರೆ ರೆಡ್ ಅಂತ ಕೇಳಿದಾಗ ರೆಡ್ ಬಾಲೇ ಎಷ್ಟು ಬರುತ್ತೆ ಪ್ರಾಬಬಿಲಿಟಿ ಅಂದರೆ ಇಟ್ ಇಸ್ 3/16. ಓಕೆ, 3/16 ಆಗುತ್ತೆ. ಆರ್ ನಾಟ್ ವೈಟ್ ಬಾಲ್, ಸೆಕೆಂಡ್ ಒನ್ ಏನು ಕೇಳ್ತಿದ್ದಾರೆ, ನಾಟ್ ವೈಟ್. ನಾಟ್ ವೈಟ್ ಅಂದರೆ ಅದು ರೆಡ್ ಮತ್ತು ವೈಟ್. ನಾಟ್ ವೈಟ್ ಅಂದರೆ ರೆಡ್ ಆ್ಯಂಡ್ ಬ್ಲೂ ಆಗ್ಬೋದು ಟುಗೆದರ್, ರೆಡ್ ಆ್ಯಂಡ್ ಬ್ಲೂ. ಸೊ ಹಾಗಾದರೆ ರೆಡ್ಡು ಬ್ಲೂನ ಆ್ಯಡ್ ಮಾಡಿದ್ರೆ 11 ಆಗುತ್ತೆ, 11/16. ಕ್ಲಿಯರ್? ಎಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ. 16th ಒನ್ನು. ಎ ಫೇರ್ ಕಾಯಿನ್ ಇಸ್ ಟಾಸ್ಡ್ ಒನ್ಸ್. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದಟ್ ಹೆಡ್ ಅಕ್ಕರ್ಸ್. ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ ಎಷ್ಟು, ಒಂದು ಕಾಯಿನ್ನ ಟಾಸ್ ಮಾಡಿದಾಗ 2. ಅದರಲ್ಲಿ ಹೆಡ್ ಎಷ್ಟು ಟೈಮ್ ಬೀಳ್ಬೋದು, 1. ಸೊ 1/2. ಇದೆಲ್ಲ 1 ಮಾರ್ಕ್ ಕ್ವೆಶನ್ ಇದು. ನೆಕ್ಸ್ಟ್ ನೋಡ್ತಾ ಬನ್ನಿ. ಎ ಬಾಕ್ಸ್ ಕಂಟೈನ್ಸ್ ರೆಡ್ ಆ್ಯಂಡ್ 3 ಬ್ಲ್ಯಾಕ್ ಮಾರ್ಬಲ್ಸ್. ಇದನ್ನು ನೀವೇ ಮಾಡ್ಬೋದು, ಟ್ರೈ ಮಾಡಿ ಇದನ್ನು. ನೆಕ್ಸ್ಟ್ ಹೋಗ್ತೀನಿ ನಾನು. ನೆಕ್ಸ್ಟ್ ನೋಡ್ತಾ ಬನ್ನಿ. ಎ ಗೇಮ್ ಆಫ್ ಚಾನ್ಸ್ ಕನ್ಸಿಸ್ಟಿಂಗ್ ಆಫ್ ರೊಟೇಟಿಂಗ್ ದ ಆರೋ ವಿಚ್ ಕಮ್ಸ್ ಟು ದ ರೆಸ್ಟ್ ಪಾಯಿಂಟಿಂಗ್ ಒನ್ ಆಫ್ ದ ನಂಬರ್ಸ್ ಆ್ಯಂಡ್ ದೀಸ್ ಆರ್ ಈಕ್ವಲಿ ಪಾಸಿಬಲ್ ಔಟ್ಕಮ್. ಫೈಂಡ್ ದ ಪ್ರಾಬಿಲಿಟಿ ದಟ್ ಇಟ್ ವಿಲ್ ಪಾಯಿಂಟ್ ಆ್ಯನ್ ಆಡ್ ನಂಬರ್. ಸೊ ಯಾವುದೋ ಒಂದು ನಿಮ್ಗೆ ಏನಾಗ್ತಿದೆ, ಒಂದು ಗೇಮ್ ಆಫ್ ಚಾನ್ಸ್ ಆ್ಯರೋನ ನೀವು ರೊಟೇಟ್ ಮಾಡಿದಾಗ ನಮಗೆ ಇಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೆ. ಓಕೆ, ಸೊ ಹಾಗಾದರೆ ನಿಮ್ಗೆ ಇಲ್ಲಿ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ, 8, ವಿಚ್ ಇಸ್ ಎನ್ ಆಫ್ ಎಸ್. ಇದರಲ್ಲಿ ಅವ್ರು ಕೇಳ್ತಾ ಇರೋದು ಆ್ಯಂಡ್ ಆಡ್ ನಂಬರ್ ಎಷ್ಟು ಚಾನ್ಸಿಗೆ ಬರ್ಬೋದು. ಸೊ ಆಡ್ ನಂಬರ್ ಅಂದರೆ 2, 3, 5, 7 ಎಷ್ಟಾಯಿತು ನಮಗೆ ಆಡ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ 4. ಸೊ ಇಲ್ಲಿ ದಿಸ್ ಇಸ್ ಎನ್ ಆಫ್ ಇ ಆಗುತ್ತೆ. ಇವೆರಡು ಡಿವೈಡ್ ಮಾಡಿದ್ರೆ 4/8 ವಿಚ್ ಇಸ್ ಈಕ್ವಲ್ ಟು 1/2, ಹಾಫ್ ಆಫ್ ದಟ್. ಓಕೆ, ಇದರಲ್ಲಿ ಇದನ್ನೇ ನಾನು ಚೇಂಜ್ ಮಾಡ್ತೀನಿ, ಪ್ರೈಮ್ ನಂಬರ್ ಅಂತ ಕೇಳ್ತೀನಿ. ಪ್ರೈಮ್ ನಂಬರ್ ಆಗ ಪ್ರೈಮ್ ನಂಬರ್ ನೋಡಿ 2, 3, 5, 7. ಸೊ ಇದು ಕೂಡ 1/2 ಆಗ್ತಿತ್ತು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್ನು. Letters of English alphabets A, B, C, D and I are marked on the faces of cubical die. Okay, if the die is rolled once, find the probability of getting oval on its face. ಹಾಗಾದರೆ ನಮ್ಗೆ ಇಲ್ಲಿ ಟೋಟಲ್ ಪಾಸಿಬಲ್ ನೋಡಿ, ಎ ಆಗ್ಬೋದು, ಬಿ ಆಗ್ಬೋದು, ಸಿ ಆಗ್ಬೋದು, ಡಿ ಆಗ್ಬೋದು, ಇ ಆಗ್ಬೋದು, ಐ ಆಗ್ಬೋದು. ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ ದಟ್ ಈಸ್ ಎನ್ ಆಫ್ ಎಸ್ ಎಷ್ಟಿದೆ, 6 ಇದೆ. ಇದರಲ್ಲಿ ಅವ್ರು ಕೇಳ್ತಾ ಇರೋದು ಓವಲ್ ಎಷ್ಟು ಅಂತ. ಎ ಇದೆ, ಇ ಇದೆ, ಐ ಇದೆ. ಸೊ ದಟ್ ಈಸ್ 3 ಆಗುತ್ತೆ. ಓಕೆ, ಓವೆಲ್ ನಾವು ಕನ್ಸಿಡರ್ ಮಾಡಿದ್ರೆ 3, ದಟ್ ಈಸ್ ಎನ್ ಆಫ್ ಇ. ಇವೆರಡನ್ನು ಡಿವೈಡ್ ಮಾಡಿದ್ರೆ 3/6 ವಿಚ್ ಇಸ್ ಈಕ್ವಲ್ ಟು 1/2. ಓಕೆ, ನೆಕ್ಸ್ಟ್ ನೋಡಿ. ಎ ಬಾಕ್ಸ್ ಕಂಟೈನ್ಸ್ ಕಾರ್ಡ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ 9 to 19. ನಂಬರ್ 9ಇಂದ 19ವರೆಗೂ ಕಾರ್ಡ್ಸ್ ಇದೆಯಂತೆ. ಇಫ್ ಒನ್ ಕಾರ್ಡ್ ಡ್ರಾನ್ ಅಟ್ ರ್ಯಾಂಡಮ್ ಫೈಂಡ್ ದ ಪ್ರಾಬಬಿಲಿಟಿ ಇಟ್ ಬೇರ್ಸ್ ದಿ ಪ್ರೈಮ್ ನಂಬರ್ ಅಂತ ಕೇಳ್ತಿದ್ದಾರೆ. ಸೊ ಕಾರ್ಡ್ಸ್ ಫ್ರಮ್ 9 to 19 ಅಂದರೆ ಎಷ್ಟು ಕಾರ್ಡ್ಸು ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ಇಲ್ಲಿ ನೋಡ್ತಾ ಬನ್ನಿ. ಲೆಟ್ ಅಸ್ ಟೇಕ್ ದಿಸ್. ಎಸ್, ಲೆಟ್ ಅಸ್ ಕನ್ಸಿಡರ್ ಟೋಟಲ್ ಪಾಸಿಬಲ್ ಎಷ್ಟು ಸಿಗ್ಬೋದು ನಮ್ಗೆ. ಟೋಟಲ್ ಪಾಸಿಬಲ್ ಅಂತ ಬಂದಾಗ ಲೆಟ್ ಅಸ್ ಕನ್ಸಿಡರ್ ಎಷ್ಟು ಕಾರ್ಡ್ಸ್ ಅಂತಂದರೆ, ಜಸ್ಟ್ ನಾನು ಸಿಂಪಲ್ಲಾಗಿ ಒಂದು ಹೇಳ್ಕೊಡ್ತೀನಿ ನೋಡಿ. ಎಸ್, ಈಗ ಇದರಲ್ಲಿ 9 to 19 ಅಂದರೆ ಡೈರೆಕ್ಟಾಗಿ ಸಬ್ಟ್ರ್ಯಾಕ್ಟ್ ಮಾಡಿ. ಈಗ ನಮ್ಗೆ ಇಲ್ಲಿ ನಾನು ತೊಗೊಳೋದ್ರೆ 9 ಇದೆ, 10 ಇದೆ, 11 ಇದೆ, ಅಪ್ ಟು ಎಲ್ಲಿವರೆಗೂ ಇದೆ, 19 ಕಾರ್ಡ್ಸ್ವರೆಗೂ ಇದೆ. ಓಕೆ, 19 ಕಾರ್ಡ್ಸ್ ಅಂತ ನಾನು ಕನ್ಸಿಡರ್ ಮಾಡೋದಾದರೆ ಹೌ ಇಟ್ ಬೇರ್ಸ್ ಅಂತ ನಾವು ನೋಡೋದಾದರೆ, ಸಿ ಜಸ್ಟ್ ಅಬ್ಸರ್ವ್ ದಿಸ್. ಎನ್ ಆಫ್ ಎಸ್ ಎಷ್ಟಾಗುತ್ತೆ ಅಂದರೆ ಜಸ್ಟ್ ಯು ಸಬ್ಟ್ರಾಕ್ಟ್ 19 - 9 ಮಾಡಿ. 19 - 9 ಮಾಡಿ ಜಸ್ಟ್ ಯು ಟೇಕ್ ಡೌನ್. ಎಸ್, ಒಂದನ್ನು ಆ್ಯಡ್ ಮಾಡಬೇಕು. ಸಿಂಪಲಾಗಿ ನೋಡಿ, ಈ ಥರ ನಂಬರ್ಸ್ ರೇಂಜ್ ಕೊಟ್ಬಿಟ್ರೆ 19 - 9 ಅದರಲ್ಲಿ +1 ಮಾಡಿ. ಸೊ 19 - 9 10, 10 + 1 11 ಕಾರ್ಡ್ಸ್ ಇರುತ್ತೆ. ಬೇಕಾದ್ರೆ ಆ್ಯಡ್ ನೋಡ್ಕೊಳ್ಳಿ ನೀವು, ಇಲ್ಲೇ ಅಬ್ಸರ್ವ್ ಮಾಡಿ. 9, 10, 11, 12, 13, 14, 15, 16, 17, 18, 19. ಸೊ ಟೋಟಲ್ 11 ಕಾರ್ಡ್ಸ್. ಈಗ ಇದರಲ್ಲಿ ಅವ್ರು ಕೇಳ್ತಾ ಇರೋದು ಪ್ರೈಮ್ ನಂಬರ್ ಯಾವ್ಯಾವುದಾಗತ್ತೆ ಅಂತೇಳಿ.
ಸೊ ಪ್ರೈಮ್ ನಂಬರ್ ಅಂತ ನಾವು ಬರೋದಾದರೆ, ಸೊ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 11 is a prime number, 13 is a prime number, 17 is prime number, 19 is prime number. 11, 13, 17, 19. ಸೊ ದಟ್ ಇಸ್ 4. ಸೊ ಇದನ್ನು ನಾವು ಪ್ರಾಬಬಿಲಿಟಿ ಆಫ್ ಈವೆಂಟ್ ನಾನು ತಗೊಳ್ಳೋದಾದರೆ 4/11 ಬರುತ್ತೆ. 4/11. ನೆಕ್ಸ್ಟ್ ನೋಡ್ತಾ ಬರೋಣ. ಐಡೆಂಟಿಫೈ ದಿ ಇಂಪಾಸಿಬಲ್ ಈವೆಂಟ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಂಡ್ ರೈಟ್ ದಿ ಪ್ರಾಬಬಿಲಿಟಿ ಆಫ್ ಇಂಪಾಸಿಬಲ್ ಅನ್ ಈವೆಂಟ್ ಎ. Getting both head and tail when a fair coin is tossed once. Event B, getting head or tail when fair coin is tossed once. ಇಲ್ಲಿ ಇಂಪಾಸಿಬಲ್ ಈವೆಂಟ್ ಯಾವುದು ಅಂತ ಕೇಳ್ತಾರೆ. ಐಡೆಂಟಿಫೈ ದಿ ಇಂಪಾಸಿಬಲ್ ಈವೆಂಟ್ ಇನ್ ದಿ ಫಾಲೋಯಿಂಗ್ ಆ್ಯಂಡ್ ರೈಟ್ ದಿ ಪ್ರಾಬಬಿಲಿಟಿ ಆಫ್ ಇಂಪಾಸಿಬಲ್ ಈವೆಂಟ್. ಸೊ ಇದರಲ್ಲಿ ಯಾವುದಾಗಲ್ಲ ನೋಡಿ, ಗೆಟಿಂಗ್ ಬೋತ್ ಹೆಡ್ ಆ್ಯಂಡ್ ಟೈಲ್ ವೆನ್ ಫೇರ್ ಕಾಯಿನ್ ಇಸ್ ಟಾಸ್ಡ್ ಒನ್ಸ್. ನೋಡಿ, ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಎರಡೂ ಬರೋಕ್ಕೆ ಚಾನ್ಸ್ ಇಲ್ಲ, ಹೆಡ್ಡು ಟೈಲ್ ಒಟ್ಟಿಗೆ ಬರಲ್ಲ. ಓಕೆ, ಸೊ ಹಾಗಾದರೆ ಇದರಲ್ಲಿ ಇದಾಗಲ್ಲ. ಸೊ ಇಂಪಾಸಿಬಲ್ ಈವೆಂಟ್ ಪ್ರಾಬಬಿಲಿಟಿ ಏನು? 0. ಓಕೆ, ನೆಕ್ಸ್ಟ್ ಬರೋಣ. ಎಸ್, ಇನ್ನು ಉಳ್ಕೊಂಡಿದ್ದೆ ಇನ್ನೆರಡು ಕ್ವೆಶನ್ ಇದೆ. ಇಲ್ಲಿ ನೋಡಿ, ಎ ಬ್ಯಾಗ್ ಕಂಟೈನ್ಸ್ ಅ ಕಾರ್ಡ್ಸ್ ಬೇರಿಂಗ್ ದ ನಂಬರ್ಸ್ 2, 4, 8, 16, 32, 64, 122, 56. One card is drawn at random from the bag. Find the probability that the card bears a perfect cube number. ಇಲ್ಲಿ ನೋಡಿ, ಈ ನಂಬರ್ಸ್ ಇದೆಯಂತೆ 6, 8, 6 ಇಲ್ಲ, ಸೊ ಡೈರೆಕ್ಟ್ 8, ಸೊ 16, 32, 64, 128, 256. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ. ಟೋಟಲ್ ನಂಬರ್ಸ್ ಈಗ ನಾವು ನೋಡೋದಾದರೆ ಇಲ್ಲಿ ಟೋಟಲ್ ನೋಡ್ತಾ ಬರೋಣ. ಎಸ್, ಲೆಟ್ ಅಸ್ ಟೇಕ್ ಟೋಟಲ್ ನಂಬರ್ಸ್ ಎಷ್ಟಿದೆ. 1, 2, 3, 4, 5, 6, 7, 8 ನಂಬರ್ಸ್ ಇದೆ. ದಟ್ ಈಸ್ ಎನ್ ಆಫ್ ಎಸ್ ಆಯಿತು. ಓಕೆ, ಎನ್ ಆಫ್ ಎಸ್. ಸೊ ಇಲ್ಲಿ ಇವಾಗ ನಮಗೆ ಕ್ಯೂಬ್ ನಂಬರ್ಸ್ ಗೊತ್ತಾಗಬೇಕು, ಹೌದಲ್ವಾ? ಕ್ಯೂಬ್ ನಂಬರ್ಸ್ಗೆ ಹೋಗೋಣ. ಸೊ ಕ್ಯೂಬ್ ನಂಬರ್ಸ್ ಅಂತ ಕೇಳ್ತಿದ್ದಾರೆ. ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಅಂದರೆ 3 ಟೈಮ್ಸ್ ಇಲ್ಲಿ ಬರೋದಾದರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 8 ಆಗುತ್ತೆ, 64 ಆಗುತ್ತೆ, ಅಷ್ಟೇ. ಇನ್ಯಾವುದು ನಂಬರ್ಸ್ ಆಗಲ್ಲ ಅಂದ್ಕೊಳ್ತೀನಿ. ಸೊ 8, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 8, 64, ದಟ್ಸ್ ಆಲ್, ಓನ್ಲಿ 2. So 128 is not a perfect cube, 256 is not the perfect cube. So only that is 2 ಇದೆ, that is n of e. So probability of event formula P of e is equal to n of e by n of s, which is equal to 2/8, which is equal to 1/4. Clear? Yes. ಈಗ ಲಾಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. A basket contains 36 mangoes. If 1/4 of them are rotten and others are good, if one mango is drawn at random from the basket, then find the probability of getting a good mango ಅಂತ ಕೇಳ್ತಿದ್ದಾರೆ. ಈಗ ಜಸ್ಟ್ ನೋಡ್ತಾ ಬನ್ನಿ. ಟೋಟಲ್ ಪಾಸಿಬಲ್ ಔಟ್ಕಮ್ ಹೋಗೋಣ. ಟೋಟಲ್ ಪಾಸಿಬಲ್ ಔಟ್ಕಮ್ ಅಂತ ನಾವು ತಗೊಳ್ಳೋದಾದರೆ 36, ಯಾಕಂದ್ರೆ 36 ಮ್ಯಾಂಗೋಸ್ ಇದೆ. ಓಕೆ, ಅದರಲ್ಲಿ ಇವಾಗ ಫಸ್ಟ್ ರಾಟನ್ ತಗೊಳ್ಳೋಣ. ಹೌ ಮೆನಿ ಆರ್ ರಾಟನ್? 1/4 ಆಫ್ 36. 1/4 ಆಫ್ 36 ಅಂತಂದರೆ ಸೊ 9. ಸೊ 9 ಮ್ಯಾಂಗೋಸ್ ಏನಾಗಿದೆ? ಸೊ ಇಟ್ ಈಸ್ ರಾಟನ್. ಸೊ ಗುಡ್ ಬರೋಣ. ಗುಡ್ ಒನ್ ಎಷ್ಟಿದೆ? ಸೊ ಸಬ್ಟ್ರ್ಯಾಕ್ಟ್ ಮಾಡಬೇಕು. 36 ಮೈನಸ್ 9 ವಿಚ್ ಇಸ್ ಈಕ್ವಲ್ ಟು 27. ಈಗ ಅವ್ರು ಕೇಳ್ತಾ ಇರೋದೇನು? ಪ್ರಾಬಬಿಲಿಟಿ ಆಫ್ ಗುಡ್ ಒನ್. ಓಕೆ, ಹಾಗಾದರೆ ನಮಗೇನಿದು? ದಿಸ್ ಈಸ್ ಎನ್ ಆಫ್ ಎಸ್, ದಿಸ್ ಈಸ್ ಎನ್ ಆಫ್ ಇ. ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂದರೆ 27/36. 9ಅಲ್ಲಿ ಡಿವೈಡ್ ಮಾಡಿದ್ರೆ 9 3s 9 4s, ಸೊ 3/4. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದಿಷ್ಟು ಪ್ರಾಬಬಿಲಿಟಿಯಲ್ಲಿ ಕೇಳಿರುವಂಥ ಕ್ವೆಶನ್ಸ್. ಪ್ರಾಬಬಿಲಿಟಿ ಲೆಸನಲ್ಲಿ ಕೇಳುವಂಥ ಕ್ವೆಶನ್ಸ್ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ನಿಮ್ಗೇನಪ್ಪ ಅಂತಂದರೆ ಲೈಕ್ ಅದಕ್ಕೆ ಪರ್ಟಿಕ್ಯುಲರಾಗಿ ಅವ್ರು ಕೇಳಿರುವಂಥ ಕ್ವೆಶನ್ಗೆ ಎನ್ ಆಫ್ ಇ ಎನ್ ಆಫ್ ಎಸ್ನ ಫೈಂಡ್ ಔಟ್ ಮಾಡಿ ಪ್ರಾಬಬಿಲಿಟಿನ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇದಿಷ್ಟು ಈ ಲೆಸನ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಡೇ 10 ಲಾಸ್ಟ್ ಡೇ ನಾಳೆ ನಾನು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ನ ಅಪ್ಲೋಡ್ ಮಾಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.